ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ರಾಯರ ವಾರ ಕೂಡ. ನನ್ನ ಮನೇನ ಡೀಪ್ ಕ್ಲೀನ್ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಇವತ್ತು ಡೀಪ್ ಕ್ಲೀನ್ ಮಾಡಿಕೊಂಡೆ. ಮತ್ತು ಇವತ್ತು ರಾಯರ ವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಕೂಡ. ಏನಂದರೆ ನಾನು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಬಿಡ್ತೀನಿ. ಇವತ್ತು ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಗಿಬಿಡ್ತು, ಅದಕ್ಕೆ ನಾನು ಸಂಜೆ ಪೂಜೆ ಮಾಡ್ತಿದ್ದೀನಿ. ಇವತ್ತು ಎದ್ದಿದ್ದು ಲೇಟ್ ಆಗಿದ್ದರಿಂದ ನಮ್ಮ ಪುಟ್ಟಾಗೂ ಕೂಡ ಟಿಫನ್ ಮಾಡ್ಕೊಡೋಕ್ಕಾಗಲಿಲ್ಲ. ನನಗೆ ಅನ್ನ ಸಾಂಬಾರು ಮಾಡಿ ಹಾಕ್ಕೊಟ್ಬಿಟ್ಟೆ. ಬೆಳಗ್ಗೆ ಮಧ್ಯಾಹ್ನ 2 ಟೈಮುವೆ. ಸಂಜೆಗೇನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು 3:30 ಆಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದೆ. ಅಷ್ಟರಲ್ಲಿ ಇವಾಗ ಸ್ನಾನ ಕೂಡ ಆಯಿತು. ಮತ್ತು ಏನಂದರೆ ನಾನು ದೇವ್ರ ದೀಪ ಕೂಡ ಬೆಳಗಬೇಕು ಇವತ್ತು ಕ್ಲೀನಾಗಿ. ಏನಂದರೆ 2 ವೀಕ್ಸ್ ಆಗಿಬಿಟ್ಟಿದೆ ನಾನು ಪೂಜೆ ಮನೆ ಎಲ್ಲ ಕ್ಲೀನ್ ಮಾಡಿ. 1 ವೀಕಿಗೆಲ್ಲ ನಾನು ಕ್ಲೀನಾಗಿ ಪಾತ್ರೆ ಎಲ್ಲ ಬೆಳ್ಕೊಬಿಡ್ತೀನಿ. ಇವತ್ತು ಸ್ವಲ್ಪ ಎಕ್ಸಾಮ್ ಇದ್ದಿದ್ದರಿಂದ ನಂಗೆ ಬೆಳಗಕ್ಕೆ ಟೈಮ್ ಸಿಗಲಿಲ್ಲ. ಇವಾಗ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಬನ್ನಿ. ಇನ್ನು ಬೆಳಗ್ಗೆ ಪುಟ್ಟ ಕೂಡ ಹೊರಟ್ರು ಬೇಗನೆ. ಪಾಪ ಅವರು ಕೂಡ ಲೇಟ್ ಆಗಿಬಿಡ್ತು ಎದ್ದೊಳೋದು. ನೆನೆ ಈಚೆ ಎಲ್ಲ ಹೋಗಿದ್ದು ಬಂದ್ವಿ ಅಲ್ವಾ, ಸ್ವಲ್ಪ ಸ್ಟ್ರೆಸ್ ಅಲ್ವಾ, ಕೆಲಸಕ್ಕೆಲ್ಲ ಹೋಗಿದ್ದು ಬಂದಿದ್ರು, ಮಲ್ಕೊಬಿಟ್ರು ಅವ್ರೂ. ಇನ್ನು ನಾನು ಲೇಟಾಗಿ ಎದ್ದಿದ್ದರಿಂದ ಪಾಪ ತಿಂಡಿ ಮಾಡ್ಕೊಡೋಕ್ಕಾಗಲಿಲ್ಲ. ಅನ್ನ ಸಾಂಬಾರನ್ನೇ ಮಾಡಿ ಹಾಕ್ಕೊಟ್ಬಿಟ್ಟೆ ನಾನು. ಬನ್ನಿ ಇವಾಗ ಫಸ್ಟು ಪೂಜೆ ಮುಗಿಸೋಣ, ಆಮೇಲೆ ಅಡುಗೆ ಮಾಡೋಣ. ಇವಾಗ ಸ್ನಾನ ಎಲ್ಲ ಆಯಿತು. ನಾನು ಇವಾಗ ಪೂಜೆ ಮಾಡೋಣ ಅಂತ ದೇವ್ರ ದೀಪ ಎಲ್ಲ ಬೆಳಗಬೇಕು. ಸುಮಾರು ದಿನ ಆಗ್ಬಿಟ್ಟಿತ್ತು ದೇವ್ರ ದೀಪ ಬೆಳಗ್ಗೆ. 2 ವೀಕ್ಸ್ ಆಗಿತ್ತು. ಏನಷ್ಟು ಟೈಮ್ ಸಿಗಲಿಲ್ಲ ನನಗೆ ಎಕ್ಸಾಮ್ ಇದ್ದಿದ್ದರಿಂದ. ಇವಾಗೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಇವಾಗ ಆಗಲೇ ಟೈಮ್ 5:30 ಆಗಿಬಿಟ್ಟಿದೆ. ಸ್ವಲ್ಪ ಬೆಳಗ್ಬಿಡೋಣ, ಸುಮಾರು ದಿನ ಆಗ್ಬಿಡ್ತಲ್ವ, ಅದಕ್ಕೆ ಇವಾಗ ಬೆಳಗೋಣ ಅಂತ ಬೆಳಗ್ತಾ ಇದ್ದೀನಿ. ಆದರೂ ಏನೋ ಒಂಥರ ಕ್ಲೀನ್ ಇದ್ದರೆ ಮನಸ್ಸಿಗೆ ಸಮಾಧಾನ ಅನ್ನೋದಿರೋದಿಲ್ಲ ಪೂಜೆ ಮಾಡದೆ ಹೋದರೆ. ಇವಾಗ ದೇವ್ರದ್ದು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಆಗಲೇ ರೆಡಿ ಮಾಡಿ ಕೂಡ ಇಟ್ಕೊಬಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕು ಅಷ್ಟೇ. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು. ನೋಡಿ ಈ ಥರ ಪೂಜೆ ಮಾಡಿಬಿಟ್ರೆ ಮನೇಲಿ ನಮಗೆ ಮನಸ್ಸಿಗೆ ಸಮಾಧಾನ, ಏನೋ ಒಂಥರ ಖುಷಿಯಾಗುತ್ತೆ. ನೋಡಿ ತುಂಬ ಖುಷಿಯಾಗುತ್ತೆ. ಪೂಜೆ ಮಾಡಿಬಿಟ್ರೆ ಮನಸ್ಸಿಗೆ ನೆಮ್ಮದಿ ಒಂಥರ. ಇರಿ ಹೊಸಲು ತೋರಿಸ್ತೀನಿ. ನೋಡಿ ಈ ಥರ ಪೂಜೆ ಆಯಿತು. ಮತ್ತು ರಾಯರ ವಾರ ದಿನ ಈ ಥರ ಪೂಜೆ ಮಾಡಲಿಲ್ಲ ಅಂದರೆ, ಇಲ್ಲ ದೇವಸ್ಥಾನಕ್ಕೆಲ್ಲಾದರೂ ಹೋಗಲಿಲ್ಲ ಅಂದರೆ ಏನೋ ಒಂಥರ ನಮಗೇನೆ ಮನಸ್ಸಿಗೆ ನೆಮ್ಮದಿ ಅನಿಸೋದಿಲ್ಲ. ನಾನು ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಈ ಗುರುವಾರ ನಾನು ಎಲ್ಲೂ ಈಚೆ ಹೋಗಿಲ್ಲ, ಅದಕ್ಕೆ ಮನೆಯಲ್ಲೇ ಪೂಜೆ ಮಾಡ್ಕೊಬಿಟ್ಟೆ ನಾನು. ಮನೆಯಲ್ಲೆಲ್ಲ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಈ ಥರ ಪೂಜೆ ಮಾಡಿದ್ರೆ. ಅದೇನೇ ಕಷ್ಟ ಇದ್ರೂ ಅದು ಸೆಕೆಂಡ್ರಿ. ಫಸ್ಟ್ ಪೂಜೆ ಮಾಡಿದ್ರೆ ಏನೋ ಫಸ್ಟ್ ನಾವು ಚೆನ್ನಾಗಿರಬೇಕು, ಫಸ್ಟ್ ನಮಗೆ ನೆಮ್ಮದಿ ಸಿಗುತ್ತೆ. ಇವಾಗ ಪೂಜೆ ಎಲ್ಲ ಆಯಿತು. ಬನ್ನಿ ಇವಾಗ ಅಡುಗೆ ಮಾಡೋಣ, ನೈಟಿಗೆ ಡಿನ್ನರ್ ರೆಡಿ ಮಾಡೋಣ. ನಾನು ಇವತ್ತು ಬೆಳಗ್ಗೆನೇ ಮೂಲಂಗಿ ಸಾಂಬಾರು ಮತ್ತು ರೈಸ್ ಮಾಡಿಬಿಟ್ಟಿದ್ದೆ. ಏನು ತಿಂಡಿ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ನೈಟ್ ಈಚೆ ಎಲ್ಲ ಹೋಗಿದ್ದು ಬಂದಿದ್ವಿ ಅಲ್ವಾ, ಅದಕ್ಕೆ ಬೆಳಗ್ಗೆ ತುಂಬ ಲೇಟ್ ಆಯಿತು ಎದ್ದಿದ್ದು. ನನಗೆ ಅಷ್ಟು ಬೇಗ ಟಿಫನ್ ಮಾಡಿಕೊಡೋಕ್ಕಾಗಲಿಲ್ಲ ಪುಟ್ಟಾಗೆ. ಅದಕ್ಕೆ ಬೇಗ ಸಾಂಬಾರು ರೆಡಿ ಮಾಡಿಬಿಟ್ಟು ರೈಸ್ ಕೂಗಿಸ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡಿದ್ದೆ, ಕೊಟ್ಟು ಕಳಿಸ್ಬಿಟ್ಟೆ. ಇವಾಗ ಏನಾದರೂ ಟಿಫನ್ ಥರ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಏನಾದರೂ ಟಿಫನ್ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೂ ಬೆಳಿಗ್ಗೆ ಅನ್ನ ಸಾಂಬಾರು ತಿನ್ನೋಕೆ ಬೇಜಾರಾಗುತ್ತೆ. ಆದರೂ ಇವಾಗ ನಮಗೆ ತಿಂದು ಕಂಫರ್ಟಬಲ್ ಅನಿಸ್ಬಿಟ್ಟಿದೆ. ನಾನಿವತ್ತು ಚಪಾತಿ ಮತ್ತು ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ದಾಲ್ ಮಾಡೋ ರೆಸಿಪಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ನಾನು ಒಂದು ಕುಕ್ಕರಿಗೆ ಮಸೂರ್ ದಾಲ್ ಬರುತ್ತೆ ನೋಡಿ, ಅದನ್ನು ಹಾಕೋತಿದ್ದೀನಿ. ನಾರ್ಮಲ್ ಬೇಳೆ ಇರುತ್ತೆ ನೋಡಿ, ತೊಗರಿ ಬೇಳೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಮ್ಮ ಮನೆಯವರೆಲ್ಲ ಹೋಗಿದ್ರಲ್ಲ, ಆವಾಗ ಮಸೂರ್ ದಾಲ್ ಸಿಕ್ಕಿತ್ತು ಅಂದ್ಬಿಟ್ಟು ತಂದಿದ್ರು, ಅದಕ್ಕೆ ಮಸೂರ್ ದಾಲ್ನ ಹಾಕೋತಿದ್ದೀನಿ ನಾನು. ನೀವು ಬೇಕಾದ್ರೆ ತೊಗರಿ ಬೇಳೆ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಎರಡೂ ಮಿಕ್ಸ್ ಕೂಡ ಹಾಕೋಬೋದು ನೀವು. ಏನು ಗೊತ್ತಾ, ದಾಲ್ ಅಲ್ವಾ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಬೇಳೆನ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ 4. ಇವಾಗ ಈರುಳ್ಳಿನ ಹಾಕೊಳ್ಳಿ. ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೀಡಿಯಮಾಗಿ ಕಟ್ ಮಾಡಿ ಹಾಕೊಳ್ಳಿ, ಉದ್ದುದಾಗೇನೆ. ನೆಕ್ಸ್ಟ್ ಇವಾಗ ನಾನು 1-2 ಟೊಮೊಟೊ ಕಟ್ ಮಾಡಿ ಹಾಕ್ತಿದ್ದೀನಿ. ಇವಾಗ 1-2 ಕಪ್ ನೀರನ್ನ ಹಾಕೊಳ್ಳಿ. 2 ಕಪ್
3 ಕಪ್ಪೆ ಹಾಕಿದ್ದೀನಿ. ಇದು ರೈಸ್ ಜೊತೆ ಏನಾದ್ರು ತಿನ್ನಕ್ಕೆ ನೀವು ಮಾಡಿಕೊಂಡ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಕೂಗಿಸ್ಕೊಳ್ಳಿ. ನಾನು ಚಪಾತಿ ಜೊತೆ ಅಲ್ವಾ ಸ್ವಲ್ಪ ಗಟ್ಟಿಗೆ ಮಾಡ್ತಿದ್ದೀನಿ ದಾಲ್ನ. ಇವಾಗ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ಳಿ, ಸ್ವಲ್ಪ ಸಾಕು. ಇವಾಗ 1 ಸ್ಪೂನ್ ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊತಿದ್ದೀನಿ ನಾನು. ಸ್ವಲ್ಪ ಹಾಕೊಳ್ಳಿ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋರಂತೆ. ಇವಾಗ ಇಷ್ಟನ್ನು ಹಾಕಿ ಒಂದು 3 ವಿಷಿಲ್ ಬಡಿಸ್ಕೊತೀನಿ ಚೆನ್ನಾಗಿ ಡೈಲಿ ಬೇಳೆ. ಇವಾಗ ವಿಷಿಲ್ ಕೂಗಿ ಆಗಿದೆ ನೋಡಿ, ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ನಾನು ಸ್ಮ್ಯಾಶ್ ಮಾಡ್ಕೋತೀನಿ. ಇವಾಗ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಬಿಟ್ರೆ ದಾಲ್ ರೆಡಿ ಆಯಿತು ನೋಡಿ. ಜಾಸ್ತಿ ವಿಷಿಲ್ ಬರ್ಸ್ಕೊಂಡಲ್ಲ, ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಅನ್ನಿಸ್ತು. ನೀವೇನಾದ್ರು 1 ವಿಷಿಲ್ ಹೊಡ್ಸ್ಕೊಬಿಟ್ರೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂದರೆ ಬೇಗ ಸ್ಮ್ಯಾಶ್ ಆಗೋಲ್ಲ, ಜಾಸ್ತಿ ಹಿಂಗೆ ಸ್ಮ್ಯಾಶ್ ಮಾಡ್ತಾನೆ ಇರಬೇಕಾಗುತ್ತೆ. ಇವಾಗ ನೋಡಿ ನಾನು ಸುಮ್ಮನೆ ಸ್ವಲ್ಪ ಹಿಂಗೆ ಅಂದೆ ಅಷ್ಟೇ, ಸ್ಮ್ಯಾಶ್ ಆಗೋಗ್ಬಿಡ್ತು. ಸ್ವಲ್ಪ ಸ್ಮ್ಯಾಶ್ ಆದರೆ ದಾಲೆಲ್ಲ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ಮ್ಯಾಶ್ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ದಾಲ್ ರೆಡಿ ಆಯಿತು. ಬನ್ನಿ ಒಗ್ಗರಣೆ ಹಾಕೋಣ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ, ಸ್ವಲ್ಪ ಹಾಕೊಳ್ಳಿ ಸಾಕು. ಇವಾಗ ಎಣ್ಣೆ ಕಾಯಲಿ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕೋತಿದ್ದೀನಿ, ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಿದ್ದೀನಿ, 1-2 ಮೆಣಸಿನ್ಕಾಯಿ, ಸಿಪ್ಪೆ ತೆಗ್ದು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಸಿಪ್ಪೆ ಬಿಡಿಸ್ಕೊಬಿಟ್ರೆ ಚೆನ್ನಾಗಿರುತ್ತೆ, ಅದನ್ನು ಹಾಕೋತಿದ್ದೀನಿ. ಕರಿಬೇವು ಹಾಕೋತಿದ್ದೀನಿ, ಸ್ವಲ್ಪ ಇನ್ನೂ ಕೂಡ ಸೇರಿಸ್ಕೊತಿದ್ದೀನಿ. ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ನಾವು ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ದಾಲ್ಗೆ ಒಗ್ಗರಣೆ ಹಾಕೋತಿದ್ದೀನಿ. ಉಪ್ಪು ನಾನು ಆಗಲೇ ಹಾಕಿದೆ, ಅದೇ ಸಾಕಾಗುತ್ತೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ತಿಕ್ ಕನ್ಸಿಸ್ಟೆನ್ಸಿನಲ್ಲಿರಲಿ, ಯಾಕಂದರೆ ನಾನು ಚಪಾತಿಗಲ್ವ ಮಾಡ್ತಿರೋದು. ರೈಸ್ಗಾದರೆ ಸ್ವಲ್ಪ ನೀರು ಹಾಕೊಂಡು ತೆಳು ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ, ನಾನು ಚಪಾತಿಗೆ ಮಾಡ್ತಿದ್ದೀನಿ ಅಲ್ವಾ. ಇವಾಗ ನೋಡಿ ದಾಲ್ ರೆಡಿ ಆಯಿತು. ನಾನು ದಾಲ್ ಮಾಡಿದ್ದೀನಿ, ಇದೊಂಥರ ರೆಸಿಪಿ. ನಾವು ಇನ್ನೊಂದು ಥರ ಮಾಡ್ಕೋಬೋದು ದಾಲ್ ರೆಸಿಪಿನ. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕಿ ಟೊಮೊಟೊ ಸಾಫ್ಟ್ ಆದಮೇಲೆ ಬೇಳೆನ ಬಗ್ಗಿಸ್ಬಿಟ್ಟು ಬಿಸಿಬೇಳೆಬಾತ್ ಮಾಡ್ತೀವಿ ನೋಡಿ, ಆ ಥರನೂ ದಾಲ್ನ ಮಾಡ್ಕೋಬೋದು ನೀವು. ನಾನಿಲ್ಲಿ ಒಟ್ಟಿಗೆ ಹಾಕಿ ಕೂಗಿಸ್ತಿದ್ದೀನಿ. ಸ್ವಲ್ಪ ಬೇಳೆ ಹಾಕಿ ಕೂಗಿಸಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಟೊಮೊಟೊ ಎಲ್ಲ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿನೆಲ್ಲ ನಾವು ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ರೆ ಸ್ವಲ್ಪ ಖಾರವಾಗಿರುತ್ತೆ. ನಾನು ಚಪಾತಿ ಮಾಡ್ತಿದ್ದೀನಲ್ಲ, ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಟ್ಟಿಗೆ ಹಾಕಿ ಕೂಗಿಸ್ತಿದ್ದೀನಿ. ನೀವು ಇನ್ನೊಂದು ಥರನೂ ಕೂಡ ಮಾಡ್ಕೋಬೋದು. ಆಮೇಲೆ ಬೇರೆ ಥರ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾರೆ, ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದೊಂಥರ ರೆಸಿಪಿ, ಅದು ಕೂಗ್ತಾ ಇರಲಿ. ಇವಾಗ ನೆಕ್ಸ್ಟ್ ಇವಾಗ ಚಪಾತಿಗೆ ಕಲಿಸ್ಕೊತೀನಿ ನಾನು. ಏನು ಪುಟ್ಟ ಕೆಲಸ ಹೆಂಗಿತ್ತು? ಸೂಪರ್. ಎಂತ ಸೂಪರು, ಇಷ್ಟೊತ್ತು ಬಂದಿದ್ಯಾ? ಎಷ್ಟೊತ್ತು ಬಂದಿದ್ದನು? ಸರಿ, ಅದಂಗಾರೆ ಚಪಾತಿ ಮಾಡೋದು ತೋರಿಸ್ತೀನಿ, ಇಡೀ ವಿಡಿಯೋ. ಹೆಂಗೆ ಗೊತ್ತಾ, ನಾನೇ ಡಿಫ್ರೆಂಟಾಗಿ ಚಪಾತಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಮಾಡೋದು ತುಂಬ ಸಾಫ್ಟಾಗಿರುತ್ತೆ. ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಾನು ಫುಲ್ ಇಷ್ಟೇ ನಾನು ಹಿಟ್ಟಾಗಿ ಕಲಿಸ್ಕೊಂಡಿರೋದು. ಇಬ್ರಿಗಾಗೋಷ್ಟು ನಾನು 1 ಟೈಮ್ಗೆ ಆಗೋಷ್ಟು ಕಲ್ಕೋತೀನಿ. ನಾನು ಫ್ರೆಶ್ಶಾಗಿ ಕಲಿಸ್ಕೊತೀನಿ ಯಾವಾಗ್ಲೂ ಹಿಟ್ಟನ್ನ. ಇವಾಗ ಇಷ್ಟು ಫುಲ್ಲು ನಾನು ಇಷ್ಟನ್ನೇ ಕಲಿಸಿರೋದು. ಇವಾಗ ಇದನ್ನ ನೀಟಾಗಿ ಈ ಥರ ಒತ್ಕೊಬಿಡ್ತೀನಿ ನೋಡಿ. ನಾನೇ ಡಿಫ್ರೆಂಟಾಗಿ ಮಾಡೋದು. ಈ ಥರ ಮಾಡಿದ್ರೆ ಚಪಾತಿ ರೊಟ್ಟಿ ಥರ ಆಗಲ್ಲ, ಸಾಫ್ಟಾಗಿ ಇರುತ್ತೆ. ಅರ್ಜೆಂಟ್ ಇದ್ದಾಗೆಲ್ಲ ನಾನು ಈ ಥರ ಮಾಡೋಕ್ಕೆ ಹೋಗಲ್ಲ. ಮಾಮೂಲಿ ಚಪಾತಿ ಒತ್ಕೊಳ್ತೀನಿ, ಆ ಥರ ಮಾಡ್ಕೊಬಿಡ್ತೀನಿ. ಈ ಥರ ಚಿಕ್ಕಾಗಿ ಒತ್ಕೊಬಿಡುವೆ ಫಸ್ಟ್ ಚಪಾತಿನ. ಸ್ವಲ್ಪ ದೂರ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒತ್ಕೊಳ್ಳಿ, ಎಷ್ಟು ಅಗಲ ಬೇಕೋ ಅಷ್ಟು ಒತ್ಕೊಳ್ಳಿ. ಜಾಸ್ತಿ ಅಗಲ ಬಂದಷ್ಟು ಲೇಯರ್ ಬರುತ್ತೆ, ಸ್ವಲ್ಪ ಲೇಯರ್ ಥರ ಚಪಾತಿ ಬರುತ್ತೆ, ಪರೋಟ ಥರ ಬರುತ್ತೆ ಈ ಥರ ಮಾಡಿದ್ರೆ. ಪುಟ್ಟಣ, ನಿಂಗೆ ಈ ಥರ ಮಾಡಿದ್ರೆ ಇಷ್ಟ ಅಲ್ವಾ? ನಿಂಗೆ ಮಾಮೂಲಿ ಥರ ಮಾಡಿದ್ರೆ ಪೂರಿ ಒಂಥರ ಹಪ್ಪಳ ಥರ ಇರ್ತದಲ್ವ ಮನೆ, ಅದನ್ನು ತಿಂತಿದ್ದಾನೆ ಕರುಮ್ ಅಂತ. ನಾವು ಸಾಕು ಮನೆ, ಇಡೀ ಮನೆ ಬೇರೆ ಚಪಾತಿ ಇಟ್ಟು ಇಷ್ಟ ಐತೆ. ಇವಾಗ ಈ ಥರ ಒತ್ಕೊಂಡಿದ್ದೀನಿ ಅಲ್ವಾ, ಹಿಂಗೆ ರೋಲ್ ಮಾಡ್ಕೋತೀನಿ ನಾನು. ಆಲ್ಮೋಸ್ಟ್ ಯಾವಾಗಲೂ ನಾವಿಬ್ಬರೇ ಇದ್ದಾಗ ಇದೇ ಥರ ಮಾಡ್ಕೋತೀನಿ. ಪುಟ್ಟಂಗೆ ಸ್ವಲ್ಪ ಜಾಸ್ತಿ
ಹೇಳಿ. ಪುಟ್ಟಂಗೆ ಸ್ವಲ್ಪ ಜಾಸ್ತಿ ಪರೋಟ ಅಂದ್ರೆ ಇಷ್ಟ ಚಪಾತಿಗಿಂತ, ಅದಕ್ಕೆ ಹೇಳಿ ಮನೆ ಮತ್ತೆ. ಈ ಪರೋಟ ಮಾಡ್ತಾ ಇದೆಯಾ ಚಪಾತಿ ಮಾಡ್ತಾ ಇದೆಯಾ? ಯಾವ್ದು ಇಷ್ಟ ಅದನ್ನ ಅನ್ಕೊಳ್ಳಿ. ಅನ್ಕೊಳ್ಳಿ. ಇವಾಗ ಈ ಥರ ರೋಲ್ ಮಾಡಿದಾದ್ಮೇಲೆ ಈ ಥರ ಕಟ್ ಮಾಡ್ಕೊಡಿ. 3 ಚಪಾತಿ, 4 ಚಪಾತಿ ನಿಂಗೆ, 2 ಚಪಾತಿ ನನಗೆ. ಓಕೆ. ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಲೇಯರ್ ಲೇಯರ್ ಥರ ಹೆಂಗೆ ಬಂದಿದೆ, ತುಂಬ ಸಾಫ್ಟಾಗಿ ಬರುತ್ತೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ. ಇವಾಗ ಈ ಥರ ಕಟ್ ಮಾಡಿದ್ದೀನಿ ಅಲ್ವಾ, ಇದನ್ನ ಹಿಂಗೆ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ. ಅಯ್ಯೋ ನೋಡಿ, ಇವಾಗ ಇಷ್ಟೇ ನೋಡಿ, ಸೇಮ್ ಪರೋಟ ಮಾಡ್ಕೋತಾರೆ ನೋಡಿ, ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಎಲ್ಲನೂ ಈ ಥರ ಮಾಡ್ಕೊಳ್ತೀನಿ. ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋದಷ್ಟೇ ಮನೆ. ಒಂದು ಹೊತ್ತು ತೋರಿಸ್ತೀನಿ ರೀ. ಸಾಕಲ್ಲ ಮನೆ? ಸ್ವಲ್ಪ ರೈಸ್ ಐತೆ? ನಿಂಗೆ ರೈಸ್ ಐತೆ ಸ್ವಲ್ಪ. ನಿಂಗೆ ಹೊಟ್ಟೆ ತುಂಬಲ್ವಲ್ಲ, ಬರೀ 4 ಚಪಾತಿ. ಬಕಾಸುರ ಬಿಟ್ರೆ ಬಕಾಸುರ ಅಲ್ವಾ? ಯಾರು ನೀನು ಹೊಡೆದ್ರೆ 4 ಚಪಾತಿ ಎಲ್ಸ ಅಂತ ನಿಂಗೆ? ನಾನು ತಿನ್ನೋದು 2 ಚಪಾತಿ, ಇವಾಗ ನೀನು 4 ಚಪಾತಿ ತಿಂತೀಯ. ಕೆಲವ್ರು ಏನು ಗೊತ್ತಾ, ಎಣ್ಣೆಲೂ ಕೂಡ ಒತ್ಕೋತಾರೆ ಚಪಾತಿನ. ಎಣ್ಣೆಲಿ ಒತ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಅನಿಸುತ್ತೆ, ಆಯಿಲಿ ಫುಡ್ ಥರ. ಹಿಟ್ಟಲ್ಲೇ ಒತ್ಕೋತಿದ್ದೀನಿ ನಾನು, ಗೋಧಿ ಹಿಟ್ಟಲ್ಲೇ. ನಮ್ಮಮ್ಮ ಎಣ್ಣೆಲಿ ಒತ್ತುತ್ತಾರೆ, ನಮ್ಮಮ್ಮ ಇಬ್ಬರು ಡಿಫ್ರೆಂಟು. ನಮ್ಮಮ್ಮ ಎಣ್ಣೆಲಿ ಮಾಡ್ತದೆ, ನಾನು ಹಿಡ್ಕೊಬಿಟ್ಟ. ನಾನು ಹಿಟ್ಟಲ್ಲಿ ಮಾಡೋದು ಕಲ್ತಿದ್ದು ನಮ್ಮ ಅಜ್ಜಿಯಿಂದ. ನಮ್ಮಮ್ಮ ಯಾವಾಗಲೂ ಎಣ್ಣೆಲಿ ಒತ್ತುತ್ತಾರೆ. ನಮ್ಮಮ್ಮ ಹಂಗೆ ಅಂತ ಹಿಟ್ಟಲ್ಲೇ ಒತ್ತಬೇಕು ಬೇಗ, ಆವಾಗಲೇ ಸ್ವಲ್ಪ ಎಲ್ತಿ. ಎಣ್ಣೆಲಿ ಒತ್ತಿದ್ರೆ ಅಷ್ಟು ಎಲ್ತಿ ಅಲ್ಲ. ನಮ್ಮಮ್ಮಗೆ ಹಿಟ್ಟಲ್ಲಿ ಒತ್ತಕ್ಕೆ ಬರಲ್ಲ ಪುಟ. ನಮ್ಮಮ್ಮಗೆ ಹಿಟ್ಟಲ್ಲಿ ಒತ್ತಕ್ಕೆ ಬರಲ್ಲ, ಎಣ್ಣೆಲಿ ಒತ್ತುತ್ತದೆ. ನನಗೆ ನಮ್ಮ ಅಜ್ಜಿ ಕಲಿಸಿದ್ದು ಹಿಟ್ಟಲ್ಲಿ ಒತ್ತಕ್ಕೆ. ತೋರಿಸ್ತೀನಿ ಕೆಲವ್ರ ಪುಟ ಹೆಂಗಾಯ್ತದ ಹಂಗೆ. ಸ್ವಲ್ಪ ಇನ್ನೊಂದು ಗೊತ್ತಾ, ನಾವು ಅಷ್ಟೊತ್ತು ನೀವು ವೀಡಿಯೋ ಮಾಡಿದ್ದು ನಾನು ಪ್ರೆಸ್ಸೇ ಮಾಡಿಲ್ಲ ಬಟನ್ನ. ನಿನ್ನ ರಿಯಾಕ್ಷನ್ ಚೆನ್ನಾಗಿತ್ತು. ನೋಡಿ ಎಷ್ಟು ಬೇಗ ಒತ್ಬಿಟ್ಟೆ ಚಪಾತಿನ. ಮುಗೀತು ಚಪಾತಿ. ಇದೇ ಥರ ಎಲ್ಲನೂ ಒತ್ಕೊಂಡು ಇಟ್ಕೋತೀನಿ. ಇವಾಗ ಇದೇ ಥರ ಎಲ್ಲನೂ ಇನ್ನೂ ಒತ್ಬೋದು ಮನೆ. ಸ್ವಲ್ಪ ಗಟ್ಟಿಯಾಗಿ ಇರಲಿ, ಸಾಫ್ಟ್ ಆಗಿರಲಿ. ಅಂದರೆ ತಿಳುವಾಗ ಏನಾದ್ರು ಒತ್ಬಿಟ್ರೆ ರೊಟ್ಟಿ ಥರ, ಪೂರಿ ಥರ ಆಯ್ತದೆ. ಅದಕ್ಕೆ ಹಿಂಗೆ ಇರಲಿ. ಓಕೆ, ಹಿಂಗೆ ಇರಲಿ ಪುಟ. ಓಕೆ. ಅಲ್ಲೇನಾದ್ರು ಚಿಪ್ಸ್ ತಂದ್ಬಿಟ್ಟು ತಿಂದ್ಬಿಟ್ಟೆ, ನಿನಗೆ ಮಡ್ಗೋಣ ಅಂತ ಮಡಗಿದ್ದ. ನೀನು ಲೇಟಾಗಿ ಬಂದೆ, ನಾವು ಹೊಟ್ಟೆ ಹಸಿದಾಯ್ತು, ನಾನು ಚಿಪ್ಸ್ ತಿನ್ಕೊಬಿಟ್ಟೆ. ಆಯ್ತು ಓಕೆ ನಿನಗೆ ಓಕೆ. ಚಿಪ್ಸ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟು. ಇದು ಪುಟ್ಟ ಒತ್ತಿದ ಚಪಾತಿ ನಿಜವಾಗ್ಲೂ. ಅವ್ರಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಚಪಾತಿ ಬೇಯಿಸ್ತಾ ಇದೆ. ಚೆನ್ನಾಗಿ ಗೊತ್ತಿರುವ ನನಗಿಂತ ಚೆನ್ನಾಗಿ ಗೊತ್ತಿದ್ಯಾ ಮನೆ? ಇದೊಂದು ತೂತು ಮಾತ್ರ ಮಾಡಿದ್ದೀನಿ ಅಷ್ಟೇ. ತೂತು ಇದ್ದೇ ಇರ್ತಿರ್ದು. ಅರೆ ಚೆನ್ನಾಗಿ ಗೊತ್ತಿದ್ಯಾ. ರೌಂಡು ಬಂದೈತೆ ಮನೆ. ಗುಡ್ ಬಾಯ್. ಯಾರು ತೋರ್ಸಲ್ಲ ಅಲ್ವಾ ನೀನು ಇದೆಲ್ಲ ಮಾಡೋದನ್ನ? ಯಾವಾಗಲೂ ನನ್ನೇ ಇಟ್ಕೊಬಿಡ್ತಾಳೆ ಅಂತ. ಇನ್ನೇನು ಅನ್ನ ಗೊತ್ತೀನಿ, ಬೆಳೆ ಸ್ವಲ್ಪ ಅನ್ನ ಐತೆ. ಬೇಡ, ಚಪಾತಿ ಚಪಾತಿ ಹಾಕಣ್ಣೆ. ತಗೋ ಮ್ಯಾಂಗೋ ನೀನೇ. ಏನು ಯಾವ ಹಣ್ಣು ಪಾಪ ಇದು? ಯಾವುದು ನೀನು ತಂದಿರೋದು ಇವತ್ತು? ಪೈಗಂಪಲ್ಲಿ ಅಂತ. ಚೆನ್ನಾಗಿಲ್ವಾ? ಗೊತ್ತಿಲ್ಲ, ಇವತ್ತೇ ಟೇಸ್ಟ್ ಮಾಡ್ಬೇಕು ನಾನು. ಸ್ವೀಟ್ ಆಯ್ತಾ? ನಾನು ತಿಂದು ನೋಡಿದ್ರೆ ಸೂಪರ್ ಆಗೈತೆ. ಸೂಪರ್ ಆಗೈತೆ. ನಾವು ಊರಲ್ಲೇ ತಿಂದಿಲ್ಲ ಪಾಪ. ಇವತ್ತು ಮಾಡಿದ ರೆಸಿಪಿ ಇದು ಮನೆ. ದಾಲ್ ಹೇಗಿದೆ ಅಂತ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಬೇಕಾ? ನೀವೇ ಹೊತ್ತಿ ಚಪಾತಿ ಅದು ಮನೆ? ಇದಾ? ಟೇಸ್ಟ್ ಮಾಡ್ಬಿಡಂತೆ ಪಾಪ. ಚಿಪ್ಸ್ ಮಾಡಬೇಕಿತ್ತ ನೀವು? ನಾವಾಗಲೇ ಬರೀ ಚಪಾತಿ ಒಂದು ಸ್ವಲ್ಪ ಕಿತ್ಕೊ ತಿಂದ್ಬಿಟ್ಟಿದೆ. ಆವಾಗಲೇ ಬರೀ ಚಪಾತಿ ಕಿತ್ಕೊ ತಿಂದ್ಬಿಟ್ಟಿದೆ. ಕೊಡಿ, ನಾನು ಇಟ್ಕೊತೀನಿ. ಈಗ ಕೊಡಿ, ನಾನು ಇಡ್ತೀನಿ. ಪುಟ ಹೆಂಗಿದೆ? ಸೂಪರ್. ಆಯ್ತಾ? ದಾಲ್ ಹೆಂಗೈತೆ ಪುಟ? ದಾಲ್ ಸೂಪರ್. ನೋಡ್ತಿದ್ರೇನೆ ಚೆನ್ನಾಗಿ ಕಾಣಿಸ್ತೈತಲ್ವಾ? ನೋಡೋಕ್ಕೂ ಸೂಪರ್, ತಿನ್ನೋಕ್ಕೂ ಸೂಪರ್. ಆಯ್ತಾ?
ನಮ್ಮ ಊಟ ಕಾಯ್ತಿದೆ, ಇವಾಗ ತಿನ್ನಬೇಕು. ಡಿನ್ನರ್ ನಮ್ಮದಿದು. ಆದರೂ ಪಾಪ ಬೆಳಗ್ಗೆ ಹೊತ್ತೆ ಅನ್ನ ಸಾಂಬಾರು ತಿಂದರೆ ಬೆಸ್ಟ್. ಇವತ್ತು ನೈಟ್ ಟೈಮ್ ಬಿಸಿ ಬಿಸಿ ತಿಂಡಿ ತಿನ್ಬೋದಲ್ವಾ? ಆದರೆ ನಿನಗೆ ಮುದ್ದೆ ಮಿಸ್ ಆಯ್ತದಲ್ಲ ನೈಟ್ ಟೈಮು, ಅದೊಂದು ಮಿಸ್ ಅಲ್ವ ನಿನಗೆ ಅನ್ನ ಸಾಂಬಾರು ಮಾಡದೆ ಹೋದರೆ? ಆದರೂ ಮಾಡ್ಕೊಡ್ತಿರ್ತೀನಲ್ವಾ, ವೀಕ್ಲಿ 1-3 ಟೈಮ್ಸ್ ಆದರೂ ಮುದ್ದೆನ. ವಾರದ 3 ಸತಿ ಮುದ್ದೆ, 2 ಸತಿ ಚಪಾತಿ, 1 ಸತಿ ಪರೋಟ, ಮೊಟ್ಟೆದು ಏನೇನು ಮಾಡಾಕ್ಬಿಡ್ತೀವಿ ಪಾಪ ನೀನು. ಇವತ್ತು ರಾಯರ ವಾರ, ಮೊಟ್ಟೆ ನೆನೆಸ್ಕೋಬೇಡ. ಓಕೆ. ನಾವಿಬ್ಬರೇ ಇದ್ರೆ ನಾವು ಇದೇ ಥರ ಇಬ್ಬರು ಕುತ್ಕೊಂಡು ಊಟ ಮಾಡೋದು, ಅದು ಕೆಳಗೆ ಕುತ್ಕೊಂಡೇ ಊಟ ಮಾಡೋದು, ಆವಾಗಲೇ ಚೆನ್ನಾಗಿರ್ತದೆ ಅಲ್ವ ಪುಟ್ಟ? ಯಾ. ದಾಲ್ ಟೇಸ್ಟ್ ಮಾಡ್ತೀನಿ. ಸೂಪರಾ? ಚೆನ್ನಾಗೈತೆ. ಇದು ಹೋಟ್ಲಲ್ಲಿ ಕೊಡ್ತಾರೆ ನೋಡು ದಾಲು, ಆ ಥರನೇ ಐತೆ ಪುಟ್ಟ ಅಲ್ವಾ? ಚೆನ್ನಾಗೈತೆ. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.